ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬವು ಕೇವಲ ಒಂದು ಹಬ್ಬವಲ್ಲ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ವಿಶ್ವವನ್ನು ಸೃಷ್ಟಿಸಿದ ದಿನವೇ ಯುಗಾದಿ ಹಬ್ಬ. ನಮ್ಮ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬಕ್ಕೆ ವಿಶೇಷವಾದ ಒಂದು ಪವಿತ್ರತೆ ಇದೆ. ಯುಗಾದಿ ಹಬ್ಬದಲ್ಲಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಅಭ್ಯಂಗನ ಸ್ನಾನವನ್ನ ಏಕೆ ಮಾಡುತ್ತಾರೆ ಗೊತ್ತೇ? ಹಿಂದೂಗಳಿಗೆ ಹೊಸ ವರ್ಷವಾದ ಯುಗಾದಿಯ ಹಬ್ಬದಂದು ಈ ವಸ್ತುಗಳನ್ನು ಮನೆಗೆ ತಂದರೆ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ ಹಾಗೆ ಲಕ್ಷ್ಮಿಯ ಕೃಪಾಕಟಾಕ್ಷ ನಿಮ್ಮ ಮನೆಯಲ್ಲಿ ಸದಾ ಇರುತ್ತದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಯುಗಾದಿ ಎಂದರೇನು, ಯುಗಾದಿಯ ವಿಶೇಷತೆ ಏನು, ಯುಗಾದಿಯ ಮಹತ್ವವೇನು, ಯುಗಾದಿಯ ಹಬ್ಬದಂದು ಏನೇನು ಮಾಡಬೇಕು, ಯುಗಾದಿಯ ಹಬ್ಬದಂದು ಯಾವ ವಸ್ತುಗಳನ್ನು ಮನೆಗೆ ತಂದರೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚುತ್ತದೆ ಅಂತ ಈ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯುಗಾದಿ ನಮ್ಮ ಕರ್ನಾಟಕದ ಪ್ರಮುಖವಾದ ಹಬ್ಬವಾಗಿದೆ. ಹೊಸ ವರ್ಷದ ಹಬ್ಬವಾಗಿದ್ದು ಚೈತ್ರ ಮಾಸದ ಶುಕ್ಲ ಪಾಡ್ಯಮಿಯದೆಂದು ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ನಂದು ಆಚರಿಸಲಾಗುತ್ತದೆ. ಈ ವರ್ಷದ ಅಂದರೆ 2026ರಲ್ಲಿ ಮಾರ್ಚ್ 19 ಗುರುವಾರ ಅಂದರೆ ನಾಳೆ ನಾವು ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಯುಗಾದಿ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಸಮಯದಲ್ಲಿ ವಸಂತ ಋತುವು ಆರಂಭವಾಗುತ್ತದೆ. ಎಲೆಗಳು ಉದುರಿ ಹೊಸ ಚಿಗುರು ಬರುವುದು ಇದೇ ಕಾಲದಲ್ಲಿ. ಯುಗಾದಿ ಹಬ್ಬವು ಪ್ರಕೃತಿ ಮತ್ತು ಜೀವನದ ಎರಡರಲ್ಲೂ ಹೊಸತನವನ್ನು ತರುತ್ತದೆ. ಭಾರತದ ಅನೇಕ ಕಡೆಗಳಲ್ಲಿ ಈ ದಿನವನ್ನ ಹೊಸ ವರ್ಷದ ಮೊದಲ ದಿನ, ಹೊಸ ವರ್ಷದ ಹಬ್ಬವಾಗಿ ಯುಗಾದಿಯನ್ನ ಆಚರಿಸಲಾಗುತ್ತದೆ. ಯುಗಾದಿ ಎಂಬ ಪದವು 2 ಪದಗಳಿಂದ ಉತ್ಪತ್ತಿಯಾಗಿದೆ. ಅಂದರೆ ಯುಗ ಪ್ಲಸ್ ಆದಿ. ಯುಗ ಎಂದರೆ ಆಯಸ್ಸು ಅಥವಾ ಅವಧಿ, ಆದಿ ಎಂದರೆ ಪ್ರಾರಂಭ, ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ ಎಂದು ಆಗುತ್ತದೆ. ಯುಗಾದಿಯ ಹಬ್ಬವನ್ನ ಉಗಾದಿ ಹಬ್ಬ ಅಂತಲೂ ಕೂಡ ಕರೆಯಲಾಗುತ್ತದೆ. ಯುಗಾದಿ ಹಬ್ಬವನ್ನ ಪ್ರಮುಖವಾಗಿ 2 ವಿಧವಾಗಿ ಆಚರಿಸಲಾಗುತ್ತದೆ. ಚಾಂದ್ರಮಾನ ಯುಗಾದಿ ಹಾಗೆ ಸೌರಮಾನ ಯುಗಾದಿ ಎಂದು. ಚಂದ್ರನ ಚಲನವಲನಗಳನ್ನು ಪರಿಗಣಿಸಿ ಆಚರಿಸುವುದೇ ಚಾಂದ್ರಮಾನ ಯುಗಾದಿ. ಸೂರ್ಯನ ಚಲನವಲನಗಳನ್ನು ಪರಿಗಣಿಸಿ ಆಚರಿಸುವುದೇ ಸೌರಮಾನ ಯುಗಾದಿ. ಅಶ್ವಿನಿ ನಕ್ಷತ್ರಕ್ಕೆ ಸೂರ್ಯ ಪ್ರವೇಶಿಸುವ ಕಾಲವನ್ನೇ ಹೊಸ ವರ್ಷವೆಂದು ಪರಿಗಣಿಸಲಾಗುತ್ತದೆ. ಇದೇ ಸೌರಮಾನ ಯುಗಾದಿ. ಇದನ್ನು ಸಾಮಾನ್ಯವಾಗಿ ಏಪ್ರಿಲ್ 14 ಅಥವಾ 15ರಂದು ಆಚರಿಸಲಾಗುತ್ತದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಚಾಂದ್ರಮಾನ ಯುಗಾದಿ ಪದ್ಧತಿ ರೂಢಿಯಲ್ಲಿದೆ. ಸಾಮಾನ್ಯವಾಗಿ ಚಾಂದ್ರಮಾನ ಯುಗಾದಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಂದು ಆಚರಿಸಲಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬಕ್ಕೆ ಏಕೆ ಇಷ್ಟು ಪಾವಿತ್ರ್ಯವನ್ನು ಕೊಡ್ತಾರೆ ಅಂತ ನೋಡೋಣ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದ ದಿನವೇ ಯುಗಾದಿ ಹಬ್ಬ. ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಬಂದಾಗ ಪಟ್ಟಾಭಿಷೇಕ ನಡೆದಿದ್ದು ಈ ಯುಗಾದಿಯ ಹಬ್ಬದ ದಿನದಂದೇ. ರಾಮನಿಗೆ ಪಟ್ಟಾಭಿಷೇಕ ನಡೆದು ರಾಮನು ರಾಮರಾಜ್ಯವನ್ನ ಸ್ಥಾಪಿಸಿದ ಮೇಲೆ ಜನರು ಇದನ್ನು ಸಂಭ್ರಮದಿಂದ ಆಚರಿಸಿದರು. ಅಂದಿನಿಂದ ಇಂದಿನವರೆಗೂ ಕೂಡ ಯುಗಾದಿ ಹಬ್ಬವಾಗಿ ನಡೆದುಕೊಂಡು ಬಂದಿದೆ ಎಂದು ಹೇಳಲಾಗುತ್ತದೆ. ಮಹಾವಿಷ್ಣುವು ಸೋಮಕಾಸುರ ಎಂಬ ರಾಕ್ಷಸನನ್ನು ಕೊಲ್ಲಲು ಮತ್ಸ್ಯಾವತಾರ ತಾಳಿದ್ದು ಈ ಯುಗಾದಿ ಹಬ್ಬದಂದೇ. ಭಾರತೀಯ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬ ಹೊಸ ವರ್ಷದ ಆಚರಣೆ. ಹಿಂದೂಗಳಿಗೆ ಯುಗಾದಿ ಹಬ್ಬವು ಶುಭ ದಿನವಾಗಿದ್ದು ಹೆಚ್ಚು ಮಂಗಳಕರವೆಂದು ನಂಬಲಾಗುತ್ತದೆ. ಅಂದರೆ ಈ ದಿನ ಯಾವುದೇ ಕೆಲಸವನ್ನು ಮಾಡಲು ಯಾವುದೇ ಪಂಚಾಂಗವನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸುವುದಾಗಲಿ, ಚಿನ್ನಾಭರಣಗಳನ್ನು ಖರೀದಿಸುವುದಾಗಲಿ ಅಥವಾ ಒಂದು ಮನೆ ಖರೀದಿಸುವುದಾಗಲಿ, ವಾಹನವನ್ನು ಖರೀದಿಸುವುದಾಗಲಿ, ಯಾವುದೇ ಶುಭ ಕಾರ್ಯಗಳನ್ನು ಮಾಡಲು ಮಂಗಳಕರವೆಂದು ನಂಬಲಾಗುತ್ತದೆ.
ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸಲಾಗುತ್ತದೆ ಅಂತ ನೋಡೋಣ ಸ್ನೇಹಿತರೆ. ಸಾಮಾನ್ಯವಾಗಿ ಹಬ್ಬ ಅಂದರೆ ಖುಷಿ, ಸಂತೋಷ. ಮನೆಗಳೆಲ್ಲ ಸ್ವಚ್ಛಗೊಳಿಸಿ ಅಲಂಕರಿಸುವುದೇ ಹಬ್ಬದ ಒಂದು ಪ್ರಮುಖ ಭಾಗವಾಗಿರುತ್ತದೆ. ಮನೆ ಬಾಗಿಲಿಗೆ ಮಾವಿನ ಎಲೆಗಳ ತೋರಣವನ್ನು ಕಟ್ಟಲಾಗುತ್ತದೆ. ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಮಾವಿನ ಎಲೆಗಳನ್ನು, ತೋರಣಗಳನ್ನು ಏಕೆ ಕಟ್ಟುತ್ತಾರೆ ಅಂದರೆ ಇದು ಶುಭ ಹಾಗೂ ಸಕಾರಾತ್ಮಕ ಶಕ್ತಿಯ ಸಂಕೇತವೆಂದು ನಂಬಲಾಗುತ್ತದೆ. ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಹಬ್ಬದ ದಿನದಂದು ಹೋಳಿಗೆ, ಬೇವು, ಬೆಲ್ಲ ತಿನ್ನುವುದು ಯುಗಾದಿಯ ಒಂದು ವಿಶೇಷತೆ ಆಗಿರುತ್ತದೆ. ಕೆಲವು ಕಡೆ ಪಚಡಿಯನ್ನು ತಿನ್ನುವುದು ವಿಶೇಷವಾದ ಒಂದು ಅಡಿಗೆಯಾಗಿರುತ್ತದೆ. ಯುಗಾದಿ ಹಬ್ಬದಲ್ಲಿ ಪಚಡಿಯನ್ನು ಮಾಡುವಾಗ ಸಿಹಿ, ಕಹಿ, ಹುಳಿ, ಖಾರ, ಉಪ್ಪು ಇತರೆ ಮಿಶ್ರಣವನ್ನು ಮಾಡಿ ಈ ಪಚಡಿಯನ್ನು ತಯಾರಿಸಲಾಗುತ್ತದೆ. ಈ ಪಚಡಿಯ ಮಿಶ್ರಣವು ಜೀವನದ ಹಲವು ಅನುಭವಗಳನ್ನು ಸೂಚಿಸುತ್ತದೆ. ನಮ್ಮ ಜೀವನದಲ್ಲಿ ಸಂತೋಷವೂ ಇರುತ್ತದೆ, ದುಃಖವೂ ಇರುತ್ತದೆ, ಸವಾಲುಗಳು ಇರುತ್ತವೆ, ಆಶ್ಚರ್ಯಕರವಾದ ಕ್ಷಣಗಳು ಕೂಡ ಬರುತ್ತವೆ ಎಂಬ ಸಂದೇಶವನ್ನು ಇದು ತಿಳಿಸುತ್ತದೆ. ನಮ್ಮ ಜೀವನದಲ್ಲಿ ಬರುವ ನೋವು, ನಲಿವುಗಳನ್ನು ಪ್ರತಿಯೊಂದನ್ನು ನಾವು ಸಮತೋಲನದಿಂದ ಸ್ವೀಕರಿಸಬೇಕು ಎಂಬ ಅರ್ಥವನ್ನು ಈ ನಮ್ಮ ಯುಗಾದಿ ಹಬ್ಬ ತಿಳಿಸಿಕೊಡುತ್ತದೆ. ಯುಗಾದಿಯ ಹಬ್ಬದಂದು ದೇಹಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಶುದ್ಧಿ ಮತ್ತು ಆರೋಗ್ಯ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಯುಗಾದಿಯ ಹಬ್ಬದಂದು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಅಭ್ಯಂಗನ ಸ್ನಾನ ಮಾಡುವುದು ಅಂದರೆ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದು ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಯುಗಾದಿ ಹಬ್ಬವು ಹೊಸ ಆರಂಭವನ್ನು ಸೂಚಿಸುತ್ತದೆ. ಸಂತೋಷ, ಸಮೃದ್ಧಿ, ಭರವಸೆಯ ಸಂಕೇತವಾಗಿದೆ. ಹಳೆಯದನ್ನ ನೆನಪಿಸಿ ಹೊಸತನವನ್ನ ಸ್ವಾಗತಿಸುವ ದಿನವೇ ಯುಗಾದಿ ಹಬ್ಬ. ಯುಗಾದಿಯ ಹಬ್ಬದಲ್ಲಿ ಬೇವು ಬೆಲ್ಲವನ್ನ ತಿನ್ನುವುದು ಪ್ರಮುಖವಾದ ಒಂದು ಪದ್ಧತಿಯಾಗಿದೆ. ಯುಗಾದಿಯ ಹೊಸ ವರ್ಷದ ದಿನದಂದೇ ನಾವು ಬೇವು ಬೆಲ್ಲವನ್ನು ಏಕೆ ತಿನ್ನಬೇಕು ಅಂದರೆ, ಏರಿಳಿತದ ಜೀವನದಲ್ಲಿ ಸುಖ ದುಃಖೆ ಸಮಾಕೃತ್ವ ಎಂಬ ಗೀತವಾಕ್ಯದಂತೆ ಬದುಕಬೇಕು ಎನ್ನುವುದು ದ್ಯೋತಕವೇ ಈ ಬೇವು ಬೆಲ್ಲ. ಆರೋಗ್ಯದ ದೃಷ್ಟಿಯಿಂದ ಅಲ್ಲದೆ ಮಾನಸಿಕವಾಗಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬುದನ್ನು ಇದು ತಿಳಿಸುತ್ತದೆ. ಬೇವಿನ ಎಲೆಯು ನಮ್ಮ ದೇಹಕ್ಕೆ ಬಿಸಿಲಿನ ಬೇಗೆಯನ್ನು ತಡೆಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಬೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಆರೋಗ್ಯದಾಯಕವಾದ ವಸ್ತುವಾಗಿದೆ. ಆದ್ದರಿಂದಲೇ ಎರಡನ್ನೂ ಸೇರಿಸಿ ಯುಗಾದಿಯ ಹಬ್ಬದಂದು ಬೇವು ಬೆಲ್ಲವನ್ನು ತಿನ್ನಲಾಗುತ್ತದೆ. ಯುಗಾದಿಯ ಹಬ್ಬದಂದು ಅಭ್ಯಂಜನ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಹಿರಿಯರ ಆಶೀರ್ವಾದವನ್ನು ಪಡೆದು ಹೋಳಿಗೆ ಊಟವನ್ನು ಮಾಡುವುದು ವಿಶೇಷವಾದ ಪದ್ಧತಿಯಾಗಿರುತ್ತದೆ. ಹಿಂದೂಗಳಿಗೆ ಹೊಸ ವರ್ಷವಾದ ಯುಗಾದಿಯ ಹಬ್ಬದಂದು ಯಾವ ವಸ್ತುಗಳನ್ನು ನಮ್ಮ ಮನೆಗೆ ತಂದರೆ ನಮ್ಮ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ಹೆಚ್ಚುತ್ತದೆ ಅಂತ ನೋಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಯುಗಾದಿಯ ಹಬ್ಬದಂದು ಕಲ್ಲುಪ್ಪು ಮತ್ತು ಅರಿಶಿನವನ್ನು ತರುವುದು ಶುಭದ ಸಂಕೇತವೆಂದು ನಂಬಲಾಗುತ್ತದೆ. ಯುಗಾದಿಯ ದಿನದಂದು ಮನೆಗೆ ಕಲ್ಲುಪ್ಪು, ಅರಿಶಿನವನ್ನು ತರುವುದರಿಂದ ವರ್ಷವಿಡೀ ಸಂಪತ್ತು, ಸಂತೋಷ ತುಂಬಿರುತ್ತದೆ ಎಂಬ ನಂಬಿಕೆ ಇದೆ. ಎರಡನೆಯದಾಗಿ ಪೊರಕೆ. ಪೊರಕೆ ಅಂದರೆ ಹೊಸ ಪೊರಕೆಗಳನ್ನು ನಾವು ಯುಗಾದಿಯ ಹಬ್ಬದಂದು ಮನೆಗೆ ತರುವುದರಿಂದ ದಾರಿದ್ರ್ಯವನ್ನು ತೊಡೆದು ಹಾಕಿ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡಂತೆ ಎಂದು ನಂಬಲಾಗುತ್ತದೆ. ಪೊರಕೆ ಮಹಾಲಕ್ಷ್ಮಿಯ ಸಂಕೇತವಾಗಿದೆ. ಮೂರನೆಯದು ಕವಡೆ. ಕವಡೆಯನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದೇ ನಂಬಲಾಗುತ್ತದೆ. ಯುಗಾದಿಯ ಹಬ್ಬದಂದು ಕವಡೆಯನ್ನು ನಾವು ಖರೀದಿಸಿ ಮನೆಗೆ ತಂದರೆ ಅಂದರೆ ಮನೆಗೆ ತಂದು ಹಣವಿರುವ ಜಾಗದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಡುವುದರಿಂದ ವರ್ಷವಿಡೀ ಧನಾಗಮನ ಆಗುತ್ತದೆ ಎಂದು ನಂಬಲಾಗುತ್ತದೆ. ಹಾಗೆ ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ನಾಲ್ಕನೆಯದಾಗಿ ಕಾಮಧೇನುವಿನ ವಿಗ್ರಹ. ಯುಗಾದಿ ಹಬ್ಬದಂದು ಕಾಮಧೇನುವಿನ ಅಂದರೆ ಪಂಚಲೋಹ ಅಥವಾ ಬೆಳ್ಳಿಯ ಕಾಮಧೇನುವಿನ ವಿಗ್ರಹವನ್ನು ಮನೆಗೆ ತಂದರೆ ಬಹಳ ಮಂಗಳಕರವೆಂದು ನಂಬಲಾಗುತ್ತದೆ. ಕಾಮಧೇನುವನ್ನು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವತೆ ಎಂದು ನಂಬಲಾಗುತ್ತದೆ. ಯುಗಾದಿ ಹಬ್ಬದಂದು ಕಾಮಧೇನುವನ್ನು ನಾವು ಮನೆಗೆ ತಂದರೆ ವರ್ಷ ಪೂರ್ತಿ ಧನಧಾನ್ಯಕ್ಕೆ ಯಾವುದೇ ಕೊರತೆ ಬರುವುದಿಲ್ಲ ಎಂದು ನಂಬಲಾಗುತ್ತದೆ. ಅದರಲ್ಲೂ ಕರುವಿಗೆ ಹಾಲುಣಿಸುವ ಗೋಮಾತೆಯನ್ನು ತಂದರೆ ಇನ್ನೂ ಒಳ್ಳೆಯದು ಎಂದು ನಂಬಲಾಗುತ್ತದೆ.
ಕರುವಿಗೆ ಹಾಲುಣಿಸುವ ಕಾಮಧೇನುವನ್ನು ಯುಗಾದಿ ಹಬ್ಬದಂದು ಅಂದರೆ ಹೊಸ ವರ್ಷದಂದು ಮನೆಗೆ ತಂದರೆ ಮನೆಯಲ್ಲಿ ಕುಟುಂಬದ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಐದನೆಯದಾಗಿ ಅಕ್ಕಿ. ಯುಗಾದಿಯ ಹಬ್ಬದಂದು ಹೊಸ ಅಕ್ಕಿಯನ್ನು ಖರೀದಿಸಿ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡುವುದು ವಾಡಿಕೆ. ಯುಗಾದಿಯ ಹಬ್ಬದಂದು ಹೊಸ ಅಕ್ಕಿಯನ್ನು ಮನೆಗೆ ತರುವುದರಿಂದ ಅಕ್ಕಿಯು ಧಾನ್ಯಲಕ್ಷ್ಮಿಯ ಸಂಕೇತವಾಗಿದ್ದು ವರ್ಷವಿಡೀ ಆಹಾರದ ಕೊರತೆ ಬರುವುದಿಲ್ಲ ಎಂಬ ನಂಬಿಕೆ ಇದೆ. ಆರನೆಯದು ಶ್ರೀಗಂಧ. ಶ್ರೀಗಂಧ ಅದೃಷ್ಟವನ್ನು ತಂದುಕೊಡುತ್ತದೆ. ಅಂದರೆ ಯುಗಾದಿಯ ದಿನದಂದು ಶ್ರೀಗಂಧವನ್ನು ಮನೆಗೆ ತರುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಿ ದೈವಿಕ ಕೃಪೆಯನ್ನು ಕರುಣಿಸುತ್ತದೆ. ಶ್ರೀಗಂಧವು ದೇವತೆಗಳ ಅನುಗ್ರಹವನ್ನು ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶ್ರೀಗಂಧವು ಮಹಾವಿಷ್ಣು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದುದು. ಆದ್ದರಿಂದ ನಾವು ಯುಗಾದಿಯ ಹಬ್ಬದಂದು ಶ್ರೀಗಂಧವನ್ನು ಮನೆಗೆ ತರುವುದರಿಂದ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ. ಏಳನೆಯದು ಚಿನ್ನ ಅಥವಾ ಬೆಳ್ಳಿಯ ನಾಣ್ಯಗಳು. ಬೆಳ್ಳಿ ಅಥವಾ ಚಿನ್ನದ ನಾಣ್ಯಗಳು ಮಹಾಲಕ್ಷ್ಮಿಯ ಸಂಕೇತವಾಗಿರುತ್ತದೆ. ಬೆಳ್ಳಿಯ ನಾಣ್ಯಗಳು ಅಥವಾ ಚಿನ್ನದ ನಾಣ್ಯಗಳನ್ನು ನಾವು ಹೊಸ ವರ್ಷದ ಪ್ರಾರಂಭದಲ್ಲಿ ಖರೀದಿಸಿದರೆ ವರ್ಷವಿಡೀ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಹಾಗೆ ನಮ್ಮ ಮನೆಯ ಸಂಪತ್ತನ್ನು ನೆಲೆಸುವಂತೆ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಎಂಟನೆಯದು ಹೊಸ ಪಂಚಾಂಗ. ಯುಗಾದಿಯ ಹಬ್ಬದಂದು ಹೊಸ ಪಂಚಾಂಗವನ್ನು ಮನೆಗೆ ತರಲಾಗುತ್ತದೆ. ಅಂದರೆ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ನೀವು ನೋಡ್ಬೋದು, ಪಂಚಾಂಗವನ್ನು ಓದಿ ಮಳೆ, ಬೆಳೆ, ಗಾಳಿ, ರಾಜಕೀಯ ಎಲ್ಲವನ್ನ ನೋಡುತ್ತಾರೆ. ಹಾಗೆ ರಾಶಿಯನ್ನು ನೋಡುವುದು ಕೂಡ ಒಂದು ಪದ್ಧತಿಯಾಗಿದೆ. ಇನ್ನು 9ನೆಯದಾಗಿ ತಾಮ್ರ ಅಥವಾ ಹಿತ್ತಾಳೆ ದೀಪಗಳನ್ನು ಮನೆಗೆ ತರುವುದು. ಯುಗಾದಿಯ ಹಬ್ಬದಂದು ದೀಪ ಬೆಳಗಿದರೆ ಅಂದರೆ ಹೊಸ ದೀಪಗಳನ್ನು ತಂದು ಮನೆಯಲ್ಲಿ ಬೆಳಗಿದರೆ ಜೀವನದ ಅಂಧಕಾರವೆಲ್ಲ ತೊಡೆದು ಹೋಗುತ್ತದೆ ಎಂದು ನಂಬಲಾಗುತ್ತದೆ. ಯುಗಾದಿಯ ಹಬ್ಬದಂದು ಹೊಸ ದೀಪಗಳನ್ನು ನಾವು ಬೆಳಗುವುದರಿಂದ ಧ್ಯಾನ ಮತ್ತು ಆರ್ಥಿಕ ಸಮೃದ್ಧಿ ದೊರಕುತ್ತದೆ. ಹಾಗೆ ಹೊಸ ವರ್ಷ ನಾವು ದೀಪವನ್ನು ಬೆಳಗಿಸಿದರೆ ವರ್ಷವಿಡೀ ನಮಗೆ ಬೆಳಕನ್ನು ತಂದಂತೆ ಎಂಬ ನಂಬಿಕೆ ಇದೆ. ಇನ್ನು ಕೊನೆಯದಾಗಿ ಹಾಗೆ 10ನೆಯದು ಕನ್ನಡಿ. ಹೊಸ ವರ್ಷವಾದ ಈ ಯುಗಾದಿಯ ಹಬ್ಬದಂದು ಕನ್ನಡಿಯನ್ನು ತಂದು ಮುಂಜಾನೆ ಎದ್ದು ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ಪದ್ಧತಿಯಾಗಿರುತ್ತದೆ. ಕನ್ನಡಿ ಲಕ್ಷ್ಮಿಯ ಸಂಕೇತವಾಗಿರುವುದರಿಂದ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬದಂದು ಕನ್ನಡಿಯನ್ನು ತಂದು ಮನೆಗೆ ತಂದರೆ ಮನೆಯಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಮನೆಯಲ್ಲಿ ಸದಾ ಇರುತ್ತದೆ ಎಂದು ನಂಬಲಾಗುತ್ತದೆ. ಪ್ರತಿಯೊಬ್ಬರಿಗೂ ಈ ಯುಗಾದಿ ಹಬ್ಬದಂದು ದೇವರು ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ, ಹಾಗೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿ ಅಂತ ಬೇಡ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂಥದೇ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.